ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ. ತುಳುನಾಡ ಜನರ ಆರಾಧ್ಯ ದೈವ ಮಕರ ಸಂಕ್ರಮಣ ದಿನದಂದು ವಿಜೃಂಭಣೆಯಿಂದ ಪೂಜಿಸಲ್ಪಡುವ ದೇವ ಮೂಲೋಕದೊಡತಿ ಮೂಕಾಂಬಿಕೆಯಿಂದ ಮಡಿದು ಭೂಲೋಕದ ಧರೆಯಲ್ಲಿ ಕಾರಣಿಕ ದೈವವಾಗಿ ಮಾರಣಕಟ್ಟೆಯ ಧರೆಯಲ್ಲಿ ನೆಲೆಸಿ ನಿಂತಿರುವ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರು. ಶ್ರೀದೇವನು ನೆಲೆಯಾದ ಬಗ್ಗೆ ಪುರಾಣಗಳ ಪ್ರಕಾರ ಪ್ರಚಲಿತವಾಗಿರುವ ಕತೆ ಏನು ಅಂದರೆ, ಮೂಕಾಸುರನೇ ಮುಂದೆ ಮೂಕಾಂಬಿಕೆಯಿಂದ ಮಡಿದು ಶ್ರೀ ಬ್ರಹ್ಮಲಿಂಗೇಶ್ವರನಾದನು ಎಂಬುದು. ಮಾರಣಕಟ್ಟೆ ಕ್ಷೇತ್ರಕ್ಕೆ ಕೊಲ್ಲೂರಿನಿಂದ 8 ಮೈಲಿ ದೂರದಲ್ಲಿ ವಣ್ಸೆ ಮಾರ್ಗದಿಂದ ಕುಂದಾಪುರಕ್ಕೆ ಹೋಗುವ ರಸ್ತೆಯಲ್ಲಿ ಚಿತ್ತೂರು ಎಂಬ ಸ್ಥಳದಿಂದ 1 ಮೈಲಿ ದೂರದ ಒಳಹಾದಿಯಲ್ಲಿ ಹೋಗಬೇಕು. ಇಲ್ಲಿ ಪ್ರಕೃತಿ ಸೌಂದರ್ಯವು ಅತ್ಯಂತ ರಮಣೀಯವಾಗಿದೆ. ದೇವಸ್ಥಾನದ ಸಮೀಪದಲ್ಲಿ ಬ್ರಹ್ಮಕುಂಡ ಎಂಬ ಸಣ್ಣ ನದಿಯು ಹರಿಯುತ್ತದೆ. ಭಕ್ತಾದಿಗಳ ಸ್ನಾನ ಸಂಧ್ಯಾ ವಂದನೆಗಳಿಗೆ ಇದು ಉಪಯುಕ್ತವಾಗಿದೆ. ಪಶ್ಚಿಮ ಘಟ್ಟದ ತಪ್ಪಲು ಕರಾವಳಿಯ ಪೂರ್ವಭಾಗ ಮಲೆನಾಡಿಗೆ ಸೇರಿಕೊಂಡ ಪ್ರದೇಶ. ಉತ್ತರ ದಕ್ಷಿಣವಾಗಿ ಹಬ್ಬಿದಂತಹ ದೊಡ್ಡ ಕಾಡು. ಇಲ್ಲಿ ಲೋಕ ಕಲ್ಯಾಣಕ್ಕೂ ಸ್ವಯಂ ಯಶಸ್ಸಿಗೂ ತಪಸ್ಸು ಮಾಡುತ್ತಿದ್ದ ಋಷಿಗಳ ವಾಸ. ಹಾಗೆ ಈ ದಟ್ಟಾರಣ್ಯದಲ್ಲಿ ಕಂಸಾಸುರ ಎನ್ನುವ ರಾಕ್ಷಸನಿದ್ದನಂತೆ. ಆತ ಭಯಂಕರ ಕ್ರೂರಿಯೂ ಆಗಿದ್ದನಂತೆ. ಕೋಲಮುನಿ ಹಾಗೂ ಮೊದಲಾದ ಋಷಿಗಳ ತಪಸ್ಸಿಗೆ ಭಂಗವನ್ನು ತರುತ್ತಿದ್ದ ಕಂಸಾಸುರ ಅಂತೆ ಜನಸಾಮಾನ್ಯರನ್ನು ಪೀಡಿಸುತ್ತಿದ್ದನಂತೆ. ಋಷಿಗಳ ಮತ್ತು ಜನಸಾಮಾನ್ಯರ ರೋದನೆ ಹಾಗೂ ಪ್ರಾರ್ಥನೆ ಮೂಕಾಂಬಿಕೆಗೆ ಕೇಳಿಸುತ್ತೆ. ತನ್ನ ಕೆಟ್ಟ ಕೆಲಸ ಹಾಗೂ ಕುಕೃತ್ಯಗಳನ್ನು ಕಂಸಾಸುರ ಮುಂದುವರೆಸಿದ್ದ. ಇದರಿಂದ ಕುಪಿತಳಾದ ತಾಯಿ ಬುದ್ಧಿ ಮಾತು ಕೇಳದ ಅಸುರನ ವಧೆ ಮಾಡ್ತಾಳೆ. ರಾಕ್ಷಸ ಅಸು ನೀಗಿದ್ದ ಈ ಸ್ಥಳವೇ ಮಾರಣಕಟ್ಟೆ. ಕಂಸಾಸುರನಿಗೆ ದೇವಿಯಿಂದ ಶಿಕ್ಷೆಯಾದ ಬಳಿಕ ಆತ ಮೂಕನಾಗ್ತಾನೆ. ದೇವಿಯ ಭಕ್ತನಾಗಬೇಕು ಎಂಬ ತುಡಿತದಿಂದ ಭಕ್ತನಾಗ್ತಾನೆ. ದೇವಿಯನ್ನ ಸೇರಬೇಕು, ಮೋಕ್ಷವನ್ನ ಪಡೆಯಬೇಕು ಅನ್ನೋ ಹಂಬಲವನ್ನ ಹೊತ್ತುಕೊಳ್ತಾನೆ. ದೇವಿಯು ತನ್ನ ಭಕ್ತನ ಆಶಯದಂತೆ ಈಶ್ವರ ಶಕ್ತಿಯನ್ನು ನೀಡಿ ಶ್ರೀ ಬ್ರಹ್ಮಲಿಂಗೇಶ್ವರನೆಂಬ ನಾಮವನ್ನಿತ್ತು ಭಕ್ತ ಪೋಷಕನಾಗಿ ಅಭಯನಾಗುವಂತೆ ಹರಸುತ್ತಾಳೆ. ಅಂತಹ ಮಹಾಸ್ಥಳವೇ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಸನ್ನಿಧಿ. ಪುರಾಣ ಕಥೆಗಳ ಪ್ರಕಾರ ಚಿತ್ತೂರು ಗುಡಿಗೇರಿ ಸಂಸ್ಥಾನ ಮನೆಯ ಚಂದಯ್ಯ ಶೆಟ್ಟಿಯವರ ಮನೆಯಲ್ಲಿ ದನ ಕಾಯುವ ಮಂಜನು ದನ ಕರುಗಳನ್ನು ಮೇಯಿಸಲು ತನ್ನ ಸಂಗಡಿಗರೊಂದಿಗೆ ಬ್ರಹ್ಮಗುಂಡಿಯ ಕಾಡಿಗೆ ಹೋಗುತ್ತಿದ್ದ. ಆ ದನ ಕರುಗಳ ಗುಂಪಲ್ಲಿ ಕಪಿಲೆ ಎಂಬ ದನವು ಪ್ರತಿದಿನ ಬ್ರಹ್ಮಗುಂಡಿಯ ಬಳಿ ಬಂದು ಶಿಲೆಯ ಮೇಲೆ ಹಾಲು ಸುರಿದು ಹೋಗುತ್ತಿತ್ತು. ಅದನ್ನ ಒಂದು ದಿನ ದನ ಕಾಯುವ ಮಂಜ ಗಮನಿಸ್ತಾನೆ. ಮಂಜ ಕಪಿಲೆ ಎಂಬ ದನ ಹಿಂಡನ್ನ ಬಿಟ್ಟು ಕಾಡಿನ ಒಳಗೆ ಹೋಗೋದನ್ನ ಹಿಂಬಾಲಿಸ್ತಾನೆ. ಆ ದನವು ಮುಂದೆ ಹೋಗಿ ಬ್ರಹ್ಮಗುಂಡಿಯ ಬಳಿ ಇರುವ ಶಿಲೆಯ ಮೇಲೆ ಹಾಲು ಸುರಿಸೋದನ್ನ ನೋಡುತ್ತಾನೆ. ಆ ವಿಷಯವನ್ನ ತನ್ನ ಮನೆಗೆ ಬಂದು ಮಡದಿ ಮಂಜಿಯಲ್ಲಿ ತಿಳಿಸ್ತಾನೆ. ಈ ವಿಚಾರವನ್ನ ಮನೆಯ ಯಜಮಾನರಾದ ಚಂದಯ್ಯ ಶೆಟ್ಟಿಯವರಿಗೆ ತಿಳಿಸಲಾಗುತ್ತದೆ. ಅವರಿಗೆ ಇವರ ಮಾತಿನ ಮೇಲೆ ನಂಬಿಕೆ ಬಾರದೆ ಅದನ್ನ ನೋಡಬೇಕು ಅಂತ ದನ ಕಾಯುವ ಮಂಜನೊಂದಿಗೆ ಒಂದು ದಿನ ಕಾಡಿಗೆ ಹೋಗಿ ಕಪಿಲೆ ದನವನ್ನ ಹಿಂಬಾಲಿಸಿಕೊಂಡು ಸಾಕ್ತಾರೆ. ಆ ದನವು ಬ್ರಹ್ಮಗುಂಡಿಯ ಬಳಿ ಇರುವ ಶಿಲೆಯ ಮೇಲೆ ಹಾಲು ಸುರಿಸುವುದನ್ನು ನೋಡುತ್ತಿದ್ದಂತೆ ಅವರು ಮನೆಗೆ ಬಂದು ಬ್ರಾಹ್ಮಣರನ್ನ ಕರೆಸಿ ಅವರಲ್ಲಿ ಈ ವಿಚಾರವನ್ನ ತಿಳಿಸ್ತಾರೆ. ಆಗ ಅವರು ಆ ಶಿಲೆ ಇರುವ ಸ್ಥಳವು ಪ್ರಸಿದ್ಧ ಶಕ್ತಿಯ ಸ್ಥಳವಾಗಿದ್ದು, ಈ ಹಿಂದೆ ದೇವಿಯು ಕಂಸಾಸುರನನ್ನು ವಧಿಸಿ ಮುಖಾಸುರನಾದಾಗ ಶ್ರೀದೇವಿಯಲ್ಲಿ ನಿನ್ನ ಭಕ್ತನಾಗಬೇಕು ಅಂತ ಕಂಸಾಸುರ ಹಂಬಲಿಸಿದಾಗ ದೇವಿಯು ತನ್ನ ಭಕ್ತನ ಆಶಯದಂತೆ ಈಶ್ವರ ಶಕ್ತಿಯನ್ನ ನೀಡಿ ಹರಸ್ತಾಳೆ. ಮುಂದೆ ಈ ಕ್ಷೇತ್ರಕ್ಕೆ ಯತೀನ್ವರನೊಬ್ಬ ಬಂದ ನಂತರ ಈ ಕ್ಷೇತ್ರ ಪ್ರಸಿದ್ಧವಾಗುತ್ತದೆ. ಕಟ್ಟೆಯಲ್ಲಿ ಈಶ್ವರಿ ಶಕ್ತಿಯು ಹೊಂದಿರುವಂತಹ ಈ ಸ್ಥಳವೇ ಬಹಳ ಶಕ್ತಿಯುತವಾದ ಬ್ರಹ್ಮಲಿಂಗೇಶ್ವರ ಅಂತ ತಿಳಿಸ್ತಾರೆ. ನೋವು ನಲಿವು ದುಃಖಗಳಿಗೆ ಅಭಯಧಾಮವಾದ ಈ ಕ್ಷೇತ್ರವೇ ಇಂದು ಶ್ರೀ ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಈ ಕ್ಷೇತ್ರದಲ್ಲಿ ಯಕ್ಷೆ, ಚಿಕ್ಕಮ್ಮ, ಹ್ಯಾಗುಳಿ ದೇವರೇ ಮೊದಲಾದ ದೇವತೆಗಳ ಬಳಗವು ಕಂಡುಬರುತ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಂತೆ ವಾಕ್ಯ ಪ್ರಮಾಣದ ತೀರ್ಪು ಇಲ್ಲಿ ಸಿಗುತ್ತದೆ. ಆದ್ದರಿಂದ ಮಂಜುನಾಥನ ಸನ್ನಿಧಿ ತೆಂಕಿನ ದೇವರಾದಂತೆ ಈ ಕ್ಷೇತ್ರವು ಬಡಗಿನ ದೇವರೆಂದು ಕರೆಯಲ್ಪಡುತ್ತದೆ. ಇಂದಿಗೂ ಸಾವಿರಾರು ಭಕ್ತರು ದೇವರಿಗೆ ಇಷ್ಟವಾದ ಬೆಳಗಿನ ಸೇವೆ, ರಂಗಪೂಜೆ ಮುಂತಾದ ಸೇವೆಗಳ ಮೂಲಕ ತಮ್ಮ ಇಷ್ಟಾರ್ಥ ಸಿದ್ಧಿಪಡಿಸಿಕೊಳ್ಳುತ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಮಕರ ಸಂಕ್ರಮಣದಂದು ಕ್ಷೇತ್ರದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಕುಂಭ ಸಂಕ್ರಮಣದಂದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ತಮ್ಮ ವಾಕ್ತೀರ್ಮಾನಗಳನ್ನು ದೇವರ ದರ್ಶನದಲ್ಲಿ ಮಾಡಿಕೊಂಡು ಹೋಗುವುದು ಇಲ್ಲಿನ ವಿಶೇಷ. ಇದೊಂದು ವಿಶಿಷ್ಟ ಸ್ಥಳವಾಗಿದ್ದು ಭಕ್ತರಿಗೆ ದೇವರ ಬಗ್ಗೆ ವಿಭಿನ್ನವಾದ ಅನುಭವವನ್ನು ನೀಡುತ್ತದೆ. ನೀವು ಕೂಡ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿ ಪುನೀತರಾಗಿ.
ಇದು ಈ ಕ್ಷಣದ ವಿಶೇಷ ಮಾಹಿತಿ. ಈ ರೀತಿಯ ವಿಭಿನ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗಿರಲಿ. ನಮಸ್ಕಾರ.